ಹೆಲೋ ಸ್ನೇಹಿತರೆ, ಸುನೀತಾ ಅವರ ಪ್ರೊಫೈಲ್ಗೆ ನಿಮಗೆಲ್ಲ ಸ್ವಾಗತ. ಈಕೆ ಪ್ರಸ್ತುತ ವಿಧವೆ ಜೀವನ ನಡೆಸುತ್ತಿದ್ದಾಳೆ. ಈಕೆಗೆ ಆಲ್ರೆಡಿ ಒಂದು ಮಗು ಇರುತ್ತೆ. ಈ ಮಗು ಹಾಸ್ಟೆಲ್ ಅಲ್ಲಿ ಇರೋದಾಗಿ ಮಾಹಿತಿ ತಿಳಿಸಿದ್ದಾರೆ. ಪ್ರಸ್ತುತ ಸುನೀತಾ ಅವಳು ಮನೆಯಲ್ಲಿ ಒಬ್ಬಳೇ ಇರೋದು. ಈಕೆಯ ಬಯಕೆ ನೋಡಿ ಗೆಳೆಯನ ಜೊತೆಗೆ ಪ್ರವಾಸಕ್ಕೆ ಹೋಗುವಂತ ಒಂದು ಆಸೆ ಇದೆ. ಆದರೆ ಈಕೆಯ ಜೀವನದಲ್ಲಿ ಯಾರು ಗೆಳೆಯ ಇಲ್ಲ. ಅದಕ್ಕೆ ಅಷ್ಟೇ ಆ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಈಕೆಯ ಜೊತೆಗೆ ನೀವು ಪ್ರವಾಸಕ್ಕೆ ಹೋಗಲು ಇಷ್ಟಪಡುತ್ತಿದ್ದರೆ ಮಾತ್ರ ಅನಿಸಿಕೆ ತಿಳಿಸಿ ಖಂಡಿತ ಸಂಪರ್ಕಿಸುತ್ತಾರೆ. ಆ್ಯಂಡ್ ಈಕೆ ಹತ್ತಿರ ಮಹೇಂದ್ರ ಮೇಜರ್ ಒಂದು ಜೀಪ್ ಇರುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ತುಂಬ ಒಂದು ಹಳೆ ಜೀಪ್. ಈ ಒಂದು ಜೀಪ್ ನಿಮಗೆ ಕೊಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಆ್ಯಂಡ್ ಮುಂದೆ ಬನ್ನಿ, ಎಲ್ಲ ಖರ್ಚು ನಾನೇ ನೋಡಿಕೊಳ್ಳುತ್ತೇನೆ ಎಂದು ಭರವಸೆ ತಿಳಿಸಿದ್ದಾರೆ. 10 ಲಕ್ಷ ಹಣ ತೆಗೆದುಕೊಂಡು ಪ್ರವಾಸಕ್ಕೆ ಹೋಗುತ್ತೇನೆ. ದಿನಪೂರ್ತಿ ಜೊತೆಗೆ ಸುತ್ತಾಡೋಣ ಎಂದು ಮಾಹಿತಿ ತಿಳಿಸಿದ್ದಾರೆ. ರಾತ್ರಿ ಸಮಯದಲ್ಲಿ ಹೋಟೆಲಲ್ಲಿ ಕಾಲ ಕಳೆಯೋಣ. ಇದೇ ರೀತಿ ಕನಿಷ್ಠ 15 ದಿವಸ ಪ್ರವಾಸದಲ್ಲಿ ಕಾಲ ಕಳೆಯೋಣ ಎಂದು ಮಾಹಿತಿ ತಿಳಿಸಿದ್ದಾರೆ. 10 ಲಕ್ಷ ರೂಪಾಯಿ ತೆಗೆದುಕೊಂಡು ನಿಮ್ಮ ಜೊತೆಗೆ 15 ದಿವಸ ಪ್ರವಾಸದಲ್ಲಿ ಕಾಲ ಕಳೆಯಲು ಇಷ್ಟಪಡುತ್ತಿದ್ದಾರೆ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿ. ಆ್ಯಂಡ್ ಪ್ರವಾಸಕ್ಕೆ ಬರುವ ವ್ಯಕ್ತಿಯ ಲಕ್ಷಣಗಳು: ಈ ರೀತಿ ವ್ಯಕ್ತಿ ಸಿಕ್ಕಿದ್ರೆ ಖಂಡಿತ ಪ್ರವಾಸಕ್ಕೆ ಹೋಗುತ್ತೇನೆ ಎಂದು ಮಾಹಿತಿ ತಿಳಿಸಿದ್ದಾರೆ. ಹೊಸ ಅನುಭವ ಕೊಡುವಂತಹ ವ್ಯಕ್ತಿ ಆಗಿರಬೇಕು. ಹೋಟೆಲಲ್ಲಿ ಇದ್ದಾಗ ಮಾಡುವ ಸಮಯದಲ್ಲಿ ತನ್ನ ಅಂಗಕ್ಕೆ ಸೇಫ್ಟಿ ಕವಚ ಧರಿಸಿಕೊಂಡು ಮಾಡುವಂತಹ ವ್ಯಕ್ತಿ ಆಗಿರಬೇಕು ಎಂದು ಮಾಹಿತಿ ತಿಳಿಸಿದ್ದಾರೆ. ಇವಳು ಸಾಕು ಅಂದ ತಕ್ಷಣ ನಿಮ್ಮ ಅಂಗ ಹೊರಗೆ ತೆಗೆದು ಗುದ್ದುವುದನ್ನು ನಿಲ್ಲಿಸಬೇಕು ಎಂದು ಈ ಒಂದು ಚಿಕ್ಕ ಕಂಡೀಷನ್ ಹೇಳಿದ್ದಾರೆ. ವಿಧವೆ ಜೀವನ, ಮೇಲಿಂದ ಮನೆಯಲ್ಲಿ ಒಬ್ಬಳೇ ಇರೋದ್ರಿಂದ ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಇವಳ ಹತ್ತಿರ ಇರ್ತಕ್ಕಂಥ ಮಹೇಂದ್ರ ಮೇಜರ್ ಈ ಒಂದು ಜೀಪ್ ಮಾಡರ್ನ್ ವರ್ಜನ್ ಆಗಿರುತ್ತೆ. ಆ್ಯಂಡ್ ಮಹೇಂದ್ರ CL 550 ಮತ್ತು ಮಹೇಂದ್ರ CJ4 ಮಾಡೆಲ್ನ ಒಂದು ಇನ್ಸ್ಪೈರ್ಡ್ ಮಾಡೆಲ್ ಮಹೇಂದ್ರ ಮೇಜರ್ ಜೀಪ್ ಆಗಿರುತ್ತೆ ಎಂದು ಹೇಳಿಕೊಂಡಿದ್ದಾರೆ. ಈ ಒಂದು ಜೀಪ್ ಅಲ್ಲಿ 2.5 ಲೀಟರ್ಸ್ DI ಡೀಸೆಲ್ ಇಂಜಿನ್ ಇರುತ್ತೆ. ಪವರ್ ಔಟ್ಪುಟ್ ಬಂದ್ಬಿಟ್ಟು 63 HP at 3200 RPM ವರೆಗೆ ಇರುತ್ತೆ. ಟ್ಯೂರಿಕೋ ಬಂದ್ಬಿಟ್ಟು 182 Nm at 1500 to 1800 ವರೆಗೆ RPM ಇರುತ್ತೆ. ಆ್ಯಂಡ್ ಒಟ್ಟು ಈ ಒಂದು ಜೀಪಲ್ಲಿ ಕೇವಲ 4 ಗೇರ್ಗಳು ಇರುತ್ತೆ. ನೋಡೋದಕ್ಕೆ ಈ ಒಂದು ಜೀಪ್ ಕ್ಲಾಸಿ ಲುಕ್ ಹೊಂದಿರುತ್ತೆ. ನೀವು ಕೂಡ ನೋಡ್ತಾ ಇರ್ಬೋದು. ಅದರ ಜೊತೆಗೆ ಈ ಒಂದು ಜೀಪ್ನ ಸಂಪೂರ್ಣ ಬಾಡಿ ಮೆಟಲ್ ಇಂದ ಮಾಡಲ್ಪಟ್ಟಿದೆ ಎಂದು ಹೇಳಿಕೊಂಡಿದ್ದಾರೆ. ಆ್ಯಂಡ್ ಈ ಒಂದು ಜೀಪ್ ಮೇಲ್ಗಡೆ ಇರ್ತಕ್ಕಂಥ ಟಾಪ್ ರಿಮೂವ್ ಕೂಡ ಮಾಡಬಹುದು ಎಂದು ಮಾಹಿತಿ ತಿಳಿಸಿದ್ದಾರೆ. ಆ್ಯಂಡ್ ಫ್ರಂಟ್ ಸೈಡ್ ಅಲ್ಲಿ ಇರ್ತಕ್ಕಂಥ ಹೆಡ್ಲೈಟ್ ಬಂದ್ಬಿಟ್ಟು ಫುಲ್ ರೌಂಡ್ ಶೇಪ್ ಅಲ್ಲಿ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ನೀವು ಕೂಡ ನೋಡ್ತಾ ಇರ್ಬೋದು. ಗ್ರಿಲ್ ಕೂಡ ಅಟ್ರಾಕ್ಟಿವ್ ಆಗಿದೆ. ಒಟ್ಟಾಗಿ ನೋಡೋದಕ್ಕೆ ಒಂದು ಬೋಲ್ಡ್ ಲುಕ್ ಇದೆ. ತುಂಬಾ ಹಳೆ ಜೀಪ್ ಆಗಿದ್ರು ಹೊಸ ಡಿಸೈನ್ ಹೊಂದಿರತಕ್ಕಂಥ ಜೀಪ್ ಆಗಿರುತ್ತೆ. ಈ ಒಂದು ಜೀಪ್ ನಿಮಗೆ ಕೊಡೋದಾಗಿ ಮಾಹಿತಿ ತಿಳಿಸಿದ್ದಾರೆ. ಇವಳು ಸ್ನೇಹಿತರೆ ತನ್ನ ಪ್ರೊಫೈಲ್ ಶೇರ್ ಮಾಡಿಕೊಳ್ಳಲು ಮುಖ್ಯ ಕಾರಣ ಬಂದ್ಬಿಟ್ಟು ಈಕೆದು ವಿಧವೆ ಜೀವನ ಆಗಿರುತ್ತೆ. ಮೇಲಿಂದ ಈಕೆಗೆ ಇರುವ ಒಂದು ಮಗು ಹಾಸ್ಟೆಲ್ ಅಲ್ಲಿ ಇದೆ. ಪ್ರಸ್ತುತ ಮನೆಯಲ್ಲಿ ಒಬ್ಬಳೇ ಇರೋದ್ರಿಂದ ಸ್ನೇಹಿತರೆ ಸೊ ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ. ದಯವಿಟ್ಟು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಜೊತೆಗೆ ಕಾಮೆಂಟ್ ಅಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ ಖಂಡಿತ ಸಂಪರ್ಕಿಸುತ್ತಾರೆ. ಮತ್ತೆ ಒಂದು ಹೊಸ ಪ್ರೊಫೈಲ್ ಒಂದಿಗೆ ಭೇಟಿ ಹಾಕೋಣ.